तत्रयुक्तं वृत्तत्रयश्च धरणी सदनत्रयश्च श्रीचक्रराज उदितः परदेवतायः अखिल ಅಲ್ಲ ಕೊಡ ಊಟದ ಟೈಮ್ಗೆ ನೀನು ಕೆಳಗಡೆ ಬರೋದಕ್ಕಾಗೋದಿಲ್ವಾ? ಪ್ರತಿ ಸಲ ಒಬ್ರು ಬಂದು ನಿನ್ನ ಕರಿಬೇಕಾ? ಹಾಗೇನಿಲ್ಲ ಅಮ್ಮ, ಓದ್ತಾ ಇದ್ದೆ. ಏನಾದರೂ ಕೇಳಿದ್ರೆ ಅದಕ್ಕೆ ಉತ್ತರನ ರೆಡಿ ಮಾಡಿ ಇಟ್ಕೊಂಡಿರ್ತೀಯ ಅಲ್ವಾ? ಹೋಗ್ಲಿ ಬಿಡಿ ಅತ್ತೆಮ್ಮ, ಊಟದ ಟೈಮಲ್ಲಿ ಯಾಕೆ ಅವನನ್ನು ಗದರ್ತೀರಾ ನೀವು? ಅಲ್ಲ, ರುದ್ರನ್ನ ಕರೆಯೋಕೆ ಅಂತ ಅರ್ಜುನ್ ಹೋದ, ರುದ್ರ ಬಂದ, ಅರ್ಜುನೇ ಬರ್ಲಿಲ್ವಲ್ಲ? ಅರ್ಜುನ್ ಅವರೇ, ಬೇಗ ಊಟಕ್ಕೆ ಬನ್ನಿ, ಇಲ್ಲೆಲ್ಲರೂ ಕಾಯ್ತಾ ಇದ್ದೀವಿ. ಅರ್ಜುನ್ ಅವರೇ, ನಿಮ್ಮನ್ನೇ ಕೂಗ್ತಾ ಇರೋದು. ಅಣ್ಣ, ನಿನ್ನ ಸ್ಥಿತಿಗೆ ಒಂದು ರೀತಿಯಲ್ಲಿ ನಾನೇ ಕಾರಣ ಆಗೋದೆ. ನಾನು ಪ್ರೀತಿಸಿರೋ ಹುಡುಗನ ಜೊತೆ ನಿನ್ನ ಮದುವೆ ಮಾಡಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ನಿನ್ನ ಮೇಲೆ ಹಾಗೆ ಸಾಧಿಸ್ತಾ ಬಂದೆ. ಆದ್ರೆ ಮೊನ್ನೆ ನನಗೆ ಗೊತ್ತಾಯ್ತು, ಯಾಕೆ ಆ ಹುಡುಗನ ಜೊತೆ ನನಗೆ ಮದುವೆ ಮಾಡಿಸ್ಲಿಲ್ಲ ಅನ್ನೋದು. ಅಣ್ಣ, ನನ್ನ ಕ್ಷಮಿಸಣ್ಣ, ನನ್ನ ಕ್ಷಮಿಸ. ಬಾಬಾ, ನಮ್ಮ ಅಣ್ಣನ ಈ ಸ್ಥಿತಿಗೆ ತಂದಿರೋ ಆ ನಾಗಿಣಿ ಮೇಲೆ ನಾನು ಸೇಡು ತೀರಿಸ್ಕೊಳ್ಳಬೇಕು. ಅದಕ್ಕೆ ನೀವು ನನಗೆ ಸಹಾಯ ಮಾಡಲೇಬೇಕು. ನಾಗಿಣಿನ? ನೀನ್ ಹೇಳೋ ಆ ನಾಗಿಣಿ ಇಲ್ಲೆಲ್ಲಿದ್ದಾಳೆ? ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋದು ನಿಮಗೂ ಗೊತ್ತು, ನನಗೂ ಗೊತ್ತಾ? ಹೌದು ಹೌದು. ಯಾರದು? ಅಮೃತ. ಯಾಕೆ ಬಾಬಾ ನಗ್ತಿದ್ದೀರಾ? ನೀನ್ ಹೇಳೋ ಮಾತನ್ ಕೇಳಿ. ಇದರಲ್ಲಿ ನಗುವಂತದ್ದೇನಿದೆ? ಅವಳು ನಾಗಿಣಿ ಅಲ್ಲ, ಅಮೃತ ಅನ್ನೋದು ವಿಷ್ಣುಪುರದಲ್ಲೇ ರುಜುವಾತಾಯ್ತಲ್ಲ. ಅದು ಅಲ್ಲದೆ
ನಾನು ಅವಳನ್ನ ಸಾಕಷ್ಟು ಬಾರಿ ಪರೀಕ್ಷೆ ಮಾಡಿದ್ದೀನಿ. ಅವಳು ನಾಗಿಣಿ ಅಲ್ವೇ ಅಲ್ಲ. ಬಾಬಾ, ನಾಗಿಣಿ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಅಮೃತನೇ ನಾಗಿಣಿ ಅಂತ ಅವತ್ತು ನಮ್ಮಣ್ಣ ನಮ್ಮೂರಲ್ಲಿ ಅವಳನ್ನ ಬಂಧಿಸಿ ಬಲಿ ಕೊಡೋದಕ್ಕೆ ನೋಡ್ದ. ಆ ದ್ವೇಷಕ್ಕೆ ಅವಳು ರುಜುವಾತಾಗದೆ ನಾನು ಯಾವುದನ್ನು ನಂಬೋದಿಲ್ಲ. ಅಮೃತನೇ ನಾಗಿಣಿ ಅಂತ ನಿಮ್ಮಣ್ಣ ಆಗ್ಲಿ ಅರ್ಚಕರಾಗ್ಲಿ ನಿರೂಪಿಸಕ್ಕಾಗ್ಲಿಲ್ಲ. ಹೌದು, ನಮ್ಮ ಅಣ್ಣ ಅದರಲ್ಲಿ ಸೋತಿರ್ಬೋದು. ಆದ್ರೆ ನಾನು ಬಾಬಾ, ನಿಮ್ ಸಹಾಯ ಸಹಕಾರ ಇದ್ರೆ ಆ ಅಮೃತನ್ನೇ ನಾಗಿಣಿ ಅನ್ನೋದನ್ನ ನಾನು ನಿರೂಪಿಸ್ತೀನಿ. ಸರಿ, ನನ್ನ ಸಹಾಯನೂ ಇರುತ್ತೆ, ಸಹಕಾರನೂ ಇರುತ್ತೆ. ಅದ್ ಹೇಗ್ ನಿರೂಪಿಸ್ತೀಯೋ ನಿರೂಪಿಸ. ಯಾರು ಈ ಪುಸ್ತಕನ ಹೀಗೆ ಸುಟ್ಟಾಕಿರೋದು? ಚಿಕ್ಕಪ್ಪ, ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ನಿಮಗೆ ವೇಟಿಂಗ್. ಅರ್ಜುನ್ ಊಟ ಕರೆಯೋದಕ್ಕೆ ನನ್ನ ರೂಮಿಗೆ ಬಂದಿದ್ದ. ಆಗ ನಾನು ಈ ಪುಸ್ತಕನ ಓದ್ತಾ ಇದ್ದೆ. ಅಷ್ಟಕ್ಕೂ ಅರ್ಜುನ್ ಯಾಕೆ ಪುಸ್ತಕನ ಸುಟ್ಟಾಕ್ತಾನೆ? ಅವನಿಗೂ ನಾಗಮಣಿಗೂ ಏನ್ ಸಂಬಂಧ? ಎಲ್ಲೋಯ್ತು ಎಲ್ಲೋಯ್ತು ಎಲ್ಲೋಯ್ತು? ರೀ, ಏನಾಯ್ತು? ಯಾಕೆ ಹೀಗಿದ್ದೀರಾ? ಏನು ಇಲ್ಲ. ಏನೂ ಇಲ್ಲ ಅಂತ ನೀವು ಮಾತಲ್ಲಿ ಹೇಳಿದ್ರೆ ಏನೋ ಇದೆ ಅಂತ ನಿಮ್ಮ ಮುಖ ಹೇಳ್ತಾ ಇದೆ. ಏನು ಇಲ್ಲ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ರೀ, ನಿಮ್ಮ ಹೆಂಡತಿ ನಾನು. ನಿಮ್ಮ ಕಷ್ಟ, ಸುಖ, ದುಃಖ, ಸಂತೋಷ ಎಲ್ಲದರಲ್ಲೂ ಸಮನಾಗಿ ಭಾಗಿಯಾಗ್ತೀನಿ ಅಂತ ಅಗ್ನಿಸಾಕ್ಷಿಯಾಗಿ ಪ್ರಮಾಣ ಮಾಡಿದ್ದೀನಿ. ಹೇಳಿ, ಅದೇನು ನಿಮ್ಮ ಟೆನ್ಷನ್ನು? ಹೇಮಾ, ಪ್ಲೀಸ್, ಇನ್ನು ನೀನು ಒಂದು ಮಾತಾಡಿರೋ ನಾನಾಗಿರೋದಿಲ್ಲ.
ಅರ್ಜುನ್ ಅವರೇ, ಏನಾಯ್ತು? ಏನೂ ಇಲ್ಲ. ಮತ್ತೆ ಅದನ್ನ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಅರ್ಜುನ್ ಅವರೇ, ಅದನ್ನ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ! ಗುರುಗಳೇ, ದರ್ಶನ ಕೊಡಿ. ಗುರುಗಳೇ, ಪ್ರಣಾಮಗಳು. ದಮಯಂತಿ, ನನ್ನನ್ನು ನೆನೆದ ಕಾರಣವೇನು? ಗುರು ಕಾಯ್ದೆ, ಹರ ಕಾಯ್ತಾ ಅನ್ನೋ ಮಾತನ್ನ ನಂಬಿರೋಳು ನಾನು. ನೀನು ನಂಬಿದರೂ ನಂಬದೇ ಇದ್ದರೂ ಇದೇ ಪರಮ ಸತ್ಯ. ಯಾವುದೇ ಗುರುವಾದರೂ ಸಹ ಅವನು ಗುರು ದತ್ತಾತ್ರೇಯನ ಅಂಶವೇ. ನಿನ್ನ ಸಮಸ್ಯೆ ಏನು ಎನ್ನುವುದನ್ನು ಹೇಳು. ಗುರುಗಳೇ, ನನ್ನ ಅರ್ಜುನ್ ಈಗ ಸಂಪೂರ್ಣವಾಗಿ ನಾಗಯೋಧನಾಗಿ ಪರಿವರ್ತನೆಯಾಗಿದ್ದಾನೆ. ಇನ್ನು ಮುಂದೆ ಅವನು ನಿನ್ನ ವಶದಲ್ಲಿ ಇರುವುದಿಲ್ಲ. ಹಾಗೆ ನಿನ್ನ ಅಂಕೆಗೂ ಆತ ಸಿಗುವುದಿಲ್ಲ. ಗುರುಗಳೇ, ತಾವೇ ಹೀಗೆ ಹೇಳಿದ್ರೆ ನನ್ನ ಪರಿಸ್ಥಿತಿ ಏನು? ವಿಧಿ ಬರಹಕ್ಕೆ ವಿಧಾತನು ತಲೆ ಬಾಗಲೇಬೇಕು. ಹೇ, ನಿಮ್ಮ ಮಾತುಗಳು ನನ್ನ ಕಿವಿಗೆ ಕಾಯ್ದ ಸೀಸ ಬಿಟ್ಟಂಗ ಆಗ್ತಾ ಇದೆ. ನಿನಗೆ ಎಷ್ಟೇ ಆಘಾತವಾದರೂ ಸಹ ಇದೇ ಅಂತಿಮ ಸತ್ಯ ದಮಯಂತಿ. ಇದಕ್ಕೆ ಪರಿಹಾರ ಏನು ಗುರುಗಳೇ? ದಮಯಂತಿ, ಪರಿಸ್ಥಿತಿ ಕೈಮೀರಿ ಹೋಗಿ ಸಾಕಷ್ಟು ದಿನಗಳು ಸಂದಿವೆ. ಅವನು ನಾಗಯೋಧನಾಗಿ ಜನ್ಮ ತಾಳಿರುವ ಉದ್ದೇಶ ಯಾಕೆ ಯಾಕೆ ಗುರುಗಳೇ ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ? ಅದೇನು ಅಂತ ಹೇಳಿ. ಕೆಲವು ಅರ್ಧ ಸತ್ಯಗಳು ನಮ್ಮಂತಹ ಗುರುಗಳಿಗೆ ಅರ್ಥವಾಗುವುದಿಲ್ಲ. ಇನ್ನ ನಾಗಲೋಕದಿಂದ ದೂರವಾದ ನಿನಗೆ ಅರ್ಥವಾಗುವುದಾದರೂ ಹೇಗೆ ದಮಯಂತಿ? ನಿನಗೆ ಮತ್ತೊಂದು ಗರಸಡಿಲಿನ ಸತ್ಯ ಹೇಳಬೇಕು. ಗರಸಿಡಲು ಸತ್ಯನಾ? ಏನದು? ನಿನ್ನ ಪರಿವಾರದಲ್ಲಿ ನಿನ್ನ ಪರಿವಾರದವರಿಂದಲೇ ಒಂದು ಹತ್ಯೆ ಸಂಭವಿಸುತ್ತದೆ. ಇದು ಆ ಸೂರ್ಯನಷ್ಟೇ ಸತ್ಯ. ನಮ್ಮ ಮನೇಲಿ ಯಾರನ್ನ ಯಾರು ಹತ್ಯೆ ಮಾಡ್ತಾರೆ ಹೇಳಿ ಗುರುಗಳೇ? ಕೆಲವು ಸಸ್ಯಗಳು ಕಾಲನ ಗರ್ಭದಲ್ಲಿ ಅಡಗಿರಬೇಕು. ಕಾಲ ಪಕ್ವವಾದಾಗ ತಾವೇ ತಾವಾಗಿ ಎಲ್ಲರ ಅರಿವಿಗೆ ಬರುತ್ತವೆ. ಅಲ್ಲಿಯವರೆಗೂ ನಿಗೂಢವಾಗಿಯೇ ಇರಬೇಕು ಎನ್ನುವುದು ಕಾಲನ ನಿರ್ಣಯ. ಗುರುಗಳೇ, ಕ್ಷಮೆ ಇರಲಿ ದಮಯಂತಿ. ಗುರುಗಳೇ, ಗುರುಗಳೇ! ಏನ್ ಹಾಗೆ ನೋಡ್ತಾ ಇದ್ಯಾ? ಏಯ್, ಮತ್ತ್ಯಾಕೋ ಪದೇ ಪದೇ ನನ್ನ ಬೆನ್ನಿಗೆ ಚೂರಿ ಹಾಕಂತ ಕೆಲಸ ಮಾಡ್ತಿದ್ದೆ ನೀನು? ನಾನು ಅಂಥದ್ದೇನು ಮಾಡಿದೆ? ನೀನು ತುಂಬಾ ಬುದ್ಧಿವಂತ ಅಂತ ನನಗೆ ಗೊತ್ತು. ಆದರೆ ನೀನು ಅಂದ್ಕೊಂಡಿರೋ ಮೂರ್ಖ ಅಥವಾ ದಡ್ಡ ನಾನೆಲ್ಲ ತಿಳ್ಕೋ.
ನಿನ್ನನ್ನ ನೀನೇ ಮೂರ್ಖ ದಡ್ಡ ಅಂತ ಅನ್ಕೊಂಡ್ರೆ ನಾನೇನು ಮಾಡೋದಕ್ಕಾಗೋದಿಲ್ಲ. ನೀನ್ ಹೀಗೆಲ್ಲ ಮಾತಾಡಿದ ಮಾತ್ರಕ್ಕೆ ನಾನಿಂದ ತಪ್ಪಿಸ್ಕೊಳ್ತೀನಿ ಅಂತ ಅಂದ್ಕೋಬೇಡ. ತಪ್ಪಿಸ್ಕೊಳ್ಳೋ ಅಂತ ತಪ್ಪುನ ನಾನೇನು ಮಾಡಿಲ್ಲ. ಮಾನಿಗೆಟ್ಟು ದೇವರಿಗೆ ಮಾಡಬಾರ್ದು ಪೂಜೆ ನನಗೆ ಚೆನ್ನಾಗಿ ಗೊತ್ತು. ಅವತ್ತೇನೋ ನಾಗಮಣಿನ ಕದ್ದೆ ಅಂತ ನೀನು ನನ್ನನ್ನು ಕೊಲ್ಲೋದಕ್ಕೆ ಬಂದಿದ್ದೆ. ಇವತ್ತು ನನ್ನನ್ನು ಕೊಲ್ಲೋ ಅಂತ ತಪ್ಪನ್ನ ನಾನೇನ್ ಮಾಡಿದ್ದೇನೆ? ನಾಗಮಣಿ ರಹಸ್ಯದ ಪುಸ್ತಕನ ಯಾಕೆ ಸುಟ್ಟಾಕ್ದೆ? ಯಾರು ಹೇಳಿದ್ದು ನಾನ್ ಸುಟ್ಟಾಕ್ದೆ ಅಂತ? ಯಾರ್ಯಾಕೆ ಹೇಳಬೇಕು? ಅರೆ ಬರೆ ಸುಟ್ಟಿರೋ ಪುಸ್ತಕನ ನೀನು ನಿನ್ನ ರೂಮಿಂದ ಬಿಸಾಕಿದ್ದೇನೆ ನಾನು ನೋಡಿದೆ. ಅದು ಅಲ್ಲದೆ ನೀನು ನನ್ನ ರೂಮಿಗೆ ಬಂದು ಹೋಗಿರೋದು ನನಗೆ ಗೊತ್ತು. ನಿನ್ನ ರೂಮಿಗೆ ಬಂದು ಪುಸ್ತಕ ತಗೊಂಡಿದ್ದು ನಾನೇ, ಆದ್ರೆ ಸುಟ್ಟಾಕಿದ್ದು ನಾನಲ್ಲ. ಇನ್ಯಾರು? ನಿನ್ನ ಮಗ ಅರ್ಜುನ್. ನಿನ್ನ ಮಗ ಅರ್ಜುನ್. ನಿನ್ನ ಮಗ ಅರ್ಜುನ್.